ಸರ್ ನಮಸ್ಕಾರ. ನಮಸ್ಕಾರ. ನಾ ರಾಜೇಶ್ ಅಂತ ಮಾತಾಡೋದು ಚಿತ್ತಾರ ಮೀಡಿಯಾದಿಂದ. ನಮಸ್ಕಾರ ಸರ್. ನಮಸ್ಕಾರ. ಇವತ್ತು ಬಜೆಟ್ ಮಂಡನೆ ಆಯ್ತು, ತಾವು ನೋಡಿದ್ರ ಅನ್ಕೋತೀನಿ. ನೋಡಿದ್ದೇನೆ ಸರ್. ಗ್ಯಾರಂಟಿ ಯೋಜನೆಗಾಗಿ ಹಣನೇ ಇಲ್ಲ ಅಂತ ಹೇಳ್ತಾ ಇದ್ದ ಸರ್ಕಾರ 51,000 ಕೋಟಿ ಮೀಸಲಿಟ್ಟಿದ್ದಾರೆ. ಇದ್ರ ಬಗ್ಗೆ ತಮಗೆ ಏನ್ ಅನ್ಸುತ್ತೆ ಸರ್? 51,000 ಕೋಟಿ ಮೀಸಲಿಟ್ಟಿದ್ದೇವೆ ಪ್ರಸಕ್ತ ಸಾಲದಲ್ಲಿ ಅಂತ ಹೇಳ್ತಾರೆ. ಕಳೆದ ವರ್ಷದಲ್ಲಿ ಕೂಡ ಸಾಕಷ್ಟು ಗೊಂದಲಗಳಾಗಿವೆ ಗ್ಯಾರಂಟಿಗಳಲ್ಲಿ. ನಿರುದ್ಯೋಗಿ ಭತ್ಯೆ ಯಾರಿಗೂ ಕೊಡ್ಲಿಲ್ಲ. ಆಮೇಲೆ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳ ಹಣ ಕೊಡ್ತೀನಿ 2,000 ರೂಪಾಯಿ ಅಂತ ಹೇಳಿ ಮೋಸ ಮಾಡಿದ್ದಾರೆ. ಅದು ಸುಮಾರು 4 ಕಂತುಗಳು ಉಳಿದಿವೆ. ಹೀಗೆ ಹೇಳ್ತಾ ಇದ್ದಾರೆ. ಅವರು ಮಾಡಿದ್ದು ದಿಕ್ಕು ತಪ್ಪಿಸುವ ಒಂದು ಯೋಜನೆ ಆಗಿದೆ ಪೂರ್ತಿ. ಅದು ಹೇಳಿ ಇದು ಗೃಹಲಕ್ಷ್ಮಿಯರಿಗೆ ಅನ್ಯಾಯ ಮಾಡಿದ್ದಾರೆ, ಯಾವುದೇ 5 ಕಂತುಗಳು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅಂತ ಹೇಳಿ ಇನ್ನು 51,000 ಕೋಟಿ ರೂಪಾಯಿ ಮೀಸಲಿಟ್ಟಿನ ಅಂತ ಹೇಳಿ ಅದರಲ್ಲಿ ಏನ್ ದುರುಪಯೋಗ ಮಾಡ್ತಾರ ಗೊತ್ತಿಲ್ಲ. ಅದರ ಸರಿಯಾಗಿ ಇದು ಸಂದಾಯ ಆಗ್ತಾ ಇಲ್ಲ ಅಂತ ಹೇಳಿ ನನ್ನ ಅನಿಸಿಕೆ ಇದೆ. ಬರೀ ಗ್ಯಾರಂಟಿ ಘೋಷಣೆ ಮಾತ್ರ ಆಗಿದೆ ಅಂತೀರ ತಾವು? ಪಕ್ಕಾ ಘೋಷಣೆ ಆಗಿದೆ. ಎಷ್ಟೋ ಓಡಾಡ್ತಾ ಇದಾರೆ, ನಿಮ್ ಮೀಡಿಯಾದಲ್ಲಿ ನೋಡ್ಬೋದು ನೀವು. ಸುಮಾರು ದಿವಸ ನ್ಯೂಸ್ ಚಾನಲ್ ತೆಗೆದು ನೋಡಿದ್ರೆ ನಮ್ಗೆ ಅನ್ಯಾಯ ಮಾಡಿದ್ದಾರೆ ಈ ಕಾಂಗ್ರೆಸ್ ಅವರು, ನಮ್ಗೆ ಮರಳು ಮಾಡಿ ಮತ ಪಡೆದು ಈಗ ಸರಿಯಾಗಿ ಹಾಕ್ತಾ ಇಲ್ಲ. 4 ತಿಂಗಳು ನಮ್ಗೆ ಯಾವುದೇ ಮನೆ ನಡ್ಲಿಕ್ಕೆ ಬಹಳ ತೊಂದರೆ ಆಗಿದೆ. ಔಷಧಗಳಿಗೆ ಯಾವುದೇ ರೋಗ ರುಜಿನ ಬಂದ್ರೆ ನಮ್ಮಲ್ಲಿ ಹಣ ಇಲ್ಲದಂತಾಗಿದೆ ಅಂತ ಹೇಳಿ ಮುದುಕಿಯರು ಓಡಾಡ್ತಾ ಇದ್ದಾರೆ. ಈ ರಾಜಸ್ವ 10% ವೃದ್ಧಿಸ್ತೇವೆ ಅಂತ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಅವರು. ಇದ್ರ ಬಗ್ಗೆ ತಾವು ಏನ್ ಹೇಳಿಕ್ ಬಯಸ್ತೀರಿ? ವೃದ್ಧಿಸ್ತೇವೆ ಅಂತ ತಿಳ್ಕೊಂಡು ಹೇಳ್ಬೋದು. ಜನರಿಗೆ ಕಣ್ಣಿಗೆ ಮಣ್ಣು ಎರಚೋ ಯೋಜನಾ ಅದು ಹೇಳಿ ಸಾಲ ಮಾಡುವು, ಸರ್ಕಾರದ ಮೇಲೆ ಸಾಲ ಮಾಡಿ ಅದು ದುರುಪಯೋಗ ಮಾಡ್ಕೊಳ್ಳೋದು ಒಂದೇ ಅವ್ರ ಗುರಿಯಾಗಿದೆ. ಏನು ವೃದ್ಧಿಸಿ ಯಾವುದಕ್ಕೆ ಏನ್ ಮಾಡ್ತಾರೆ ಅನ್ನೋದು ಯಾವುದು ಸ್ಪಷ್ಟತೆ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಈಗ ನೀರಾವರಿ ವಿಷಯದಲ್ಲಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಅನ್ಸುತ್ತಾ ಸರ್ ತಮ್ಗೆ? ತುಂಬಾ ಅನ್ಯಾಯ ಆಗಿದೆ. ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳೆಲ್ಲ ನೆನಗುದಿಗೆ ಬಿದ್ದಿವೆ. ಸಿದ್ದರಾಮಯ್ಯನವ್ರ ಬಗ್ಗೆ ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಅವ್ರು ಇವತ್ತಿನ ದಿವಸ ನಮ್ಮ ರಾಜ್ಯವನ್ನು ಆಳ್ತಾ ಇದ್ದಾರೆ. 2013ರಲ್ಲಿ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಅವರು ನಾನು ಪ್ರತಿ ವರ್ಷ ಕೃಷ್ಣಾ ಮೇಲ್ದಂಡ ಯೋಜನೆಗಾಗಿ 10,000 ಕೋಟಿ ರೂಪಾಯಿ ಮೀಸಲಿಡ್ತೀನಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಹೇಳಿ ಅವರು ಅದರಂತೆ ಯಾವುದೇ ಮೀಸಲಿಡ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ. ಮತ್ತೆ ಈಗ ಕಳೆದ ಚುನಾವಣೆಯಲ್ಲಿ ಕೂಡ ಅದೇ ಘೋಷಣೆ ಮಾಡಿದ್ರು. ಕೃಷ್ಣಾ ಮೇಲ್ದಂಡ ಯೋಜನೆ ನಮ್ಮ ಬಿಜಾಪುರಕ್ಕೆ ಪೂರ್ಣ ಅನ್ಯಾಯ ಆಗಿದೆ. ಅದು ಬಿಟ್ಟರೆ ಯಾವುದೇ ಸಣ್ಣ ಪುಟ್ಟ ಯೋಜನೆಗಳು ಯಾವುದು ನೀರಾವರಿ ಯೋಜನೆಗಳಿಗೆ ಪೂರ್ಣ ಹಿನ್ನಡೆ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಅಲ್ಪಸಂಖ್ಯಾತರಿಗಾಗಿ 4,500 ಕೋಟಿ ಮೀಸಲಿಟ್ಟಿದ್ದಾರೆ. ಇದ್ರ ಬಗ್ಗೆ ತಾವೇನ್ ಹೇಳಿದ್ವಿ? ಅಲ್ಪಸಂಖ್ಯಾತರಿಗೆ ಮೀಸಲು ಇಡ್ತಾರ ನಿಜ ಅದ. ಎಲ್ಲ ವರ್ಗಕ್ಕೂ ಕೂಡ ಗಮನದಲ್ಲಿ ಇಟ್ಕೋಬೇಕಲ್ಲ. ಕೇವಲ ಒಂದೇ ವರ್ಗಕ್ಕೆ ತೃಪ್ತಿ ಪಟ್ರೆ ಆಗುದಿಲ್ಲ. ಸಾಕಷ್ಟು ಹಿಂದುಳಿದ ವರ್ಗದವರು ಮತ್ತು OBC ಜನ ಇದ್ದಾರೆ ಮತ್ತು ಸಾಕಷ್ಟು ಬಡ ಜನರು, ಮಹಿಳೆಯರಿಗಾಗಿ ವಿಶೇಷವಾಗಿ ನಿರುದ್ಯೋಗಿಗಳಿದ್ದಾರೆ. ಅವ್ರಿಗೂ ಕೂಡ ಯಾವ್ದಾರ ಒಂದು ಮೀಸಲಿಟ್ಟು ಅವರಿಗೆ ಉದ್ಧಾರ ಮಾಡೋ ಕೆಲಸ ಮಾಡಬೇಕಾಗಿತ್ತು. ಅದು ಯಾವುದೇ ಈ ಬಜೆಟ್ ನಲ್ಲಿ ಆ ಅಂಶ ಕಂಡು ಬರ್ತಾ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ. ಬಟ್ ಇದು ಸಾಲದ ಬಜೆಟ್ ಅಂತ ಟೀಕೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಇದು ಸಂಪೂರ್ಣ ಸಾಲದ ಬಜೆಟ್ ಇದೆ. ಎಲ್ಲ ರೂಪರೇಷೆಗಳ ಸಿದ್ಧಪಡಿಸಿಕೊಂಡು ಮಾಡುವುದಿದೆ, ಮಾಡಬೇಕಾಗಿದೆ ಅಂತ ಹೇಳಿ ಇದು ಹೆಚ್ಚಿಗೆ ಸಾಲದ ಒಂದು ಹೊರೆ ಮಾಡುವ ಒಂದು ಯೋಜನೆ ಆಗಿದೆ. ಮತ್ತೆ ನಮ್ಮ ಸರ್ಕಾರದ ಮೇಲೆ ಸಾಲದ ಒಂದು ಹೊರೆ ಹೇರಲು ಸಿದ್ಧವಾದ ಸರ್ಕಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ರೈತರಿಗಾಗಿ ಏನಾದ್ರೂ ಇದರಲ್ಲಿ ಒಳ್ಳೇದು ಇದೆ ಆಗತ್ತೆ ಅಂತ ಅನ್ಸಿದೆಯಾ ತಮಗ್ ನೋಡಿದ್ರೆ? ರೈತರಿಗೆ ಒಳ್ಳೆಯದಾಗೋ ಅಂಶಗಳು ಕಂಡು ಬಂದಿಲ್ಲ. ಸಾಕಷ್ಟು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಹಿಂದುಳಿದ ವರ್ಗದವರಿಗೆ ಮತ್ತು ಬಡ ರೈತರಿಗೆ ಗಂಗಾ ಕಲ್ಯಾಣ ಯೋಜನೆ ಅಂತ ಒಂದು ಯೋಜನೆಗೆ ಸಾಕಷ್ಟು ಹಣ ಮೀಸಲಿಟ್ಟಿಲ್ಲ. ಮತ್ತು ಈ ಡ್ರಿಪ್ ಇರಿಗೇಷನ್ ಮತ್ತು ಪೈಪ್ಲೈನ್ಗಳಿಗೆ ಯಾವುದೇ ರೈತರಿಗೆ ಗೊಬ್ಬರದಲ್ಲಿ ಸಬ್ಸಿಡಿ ಅನ್ನೋದ್ರಾಗ್ಲಿ, ಸಾಲ ಸಮರ್ಪಕವಾಗಿ ಸಾಲ ಪ್ರಮಾಣ ಸೊಸೈಟಿಯಿಂದ TKPS ಸೊಸೈಟಿಯಿಂದ ಸಾಲದ ಪ್ರಮಾಣ ಹೆಚ್ಚು ಮಾಡೋದ್ರಾಗಲಿ ಯಾವುದೇ ರೀತಿಯೂ ಒಂದು ರೈತರಿಗೆ ಅನುಕೂಲಕರವಾದಂತ ಇಲ್ಲಿ ಅಂಶ ಕಂಡು ಬಂದಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ.
ಧನ್ಯವಾದ ಸರ್. ಥ್ಯಾಂಕ್ ಯು ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.